Good morning dear students, welcome back. I am your physics professor Dr. Nagaraj explaining second PUC physics in Kannada. So ಈಗ so far ನಾನು ಏನೇನು ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ಸ್ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಪೊಟೆನ್ಷಿಯಲ್ ಸೆಕೆಂಡ್ ಚಾಪ್ಟರ್ಲಿ ಪೊಟೆನ್ಷಿಯಲ್ ಕಂಪ್ಲೀಟ್ ಆಗಿ ಕೆಪಾಸಿಟರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಕೆಪಾಸಿಟರ್ ಅಂದರೆ ಏನು, ಕೆಪಾಸಿಟರ್ನ ಪ್ರಾಪರ್ಟೀಸ್ ಏನಾಗಿರಬೇಕು, ಆಮೇಲೆ ಸಿಂಗಲ್ ಸ್ಪಿಯರನ್ನು ನಾವು ಯಾಕೆ ಕೆಪಾಸಿಟರ್ ಆಗಿ ಯೂಸ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ರಿನ್ಸಿಪಲ್ ಏನು, ಎಕ್ಸ್ಪ್ರೆಷನ್ ಫಾರ್ ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇಷ್ಟು ಡಿಸ್ಕಸ್ ಮಾಡಿದ್ದೀವಿ. ಒಂದು ಸ್ವಲ್ಪ ರಿವೈಸ್ ಮಾಡಿಬಿಡ್ತೀನಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ಇಟ್ ಈಸ್ ಎ ಡಿವೈಸ್ ಕನ್ಸಿಸ್ಟಿಂಗ್ ಆಫ್ ಟೂ ಐಡೆಂಟಿಕಲ್ ಪ್ಲೇಟ್ಸ್. ಐಡೆಂಟಿಕಲ್ ಪ್ಲೇಟ್ಸ್ ಅಂದರೆ ಒಂದೇ ಥರ ಇರಬೇಕು, ಒಂದೇ ಮೆಟೀರಿಯಲಿಂದ ಮಾಡಿರಬೇಕು. ಇದು ಕಾಪರ್ ಪ್ಲೇಟ್ ಆದರೆ ಇದು ಕಾಪರ್ ಪ್ಲೇಟ್ ಆಗಿರಬೇಕು, ಇದು ಅಲ್ಯೂಮಿನಿಯಂ ಆದರೆ ಇದು ಅಲ್ಯೂಮಿನಿಯಂ ಆಗಿರಬೇಕು. ಜೊತೆಗೆ ಇದು ಎಷ್ಟು ದಪ್ಪ ಇರುತ್ತೆ ಇದು ಅಷ್ಟೇ ದಪ್ಪ ಇರಬೇಕು, ಇದು ಎಷ್ಟು ಉದ್ದ ಇರುತ್ತೆ ಅಂದರೆ ಡೈಮೆನ್ಷನ್ಸ್ ಆಗಲ್ಲ, ಎವ್ರಿಥಿಂಗ್. ಈಗ ಒಂದು ನೋಟ್ಬುಕ್ ಅಂತ ತಗೊಂಡ್ರೆ ಎರಡು ಪೇಜ್ಗಳು ಒಂದೇ ಥರ ಇರುತ್ತಲ್ವಾ, ಈ ಪೇಜು ಯಾವ ಥರ ಇದೆ, ನೆಕ್ಸ್ಟ್ ಪೇಜ್ ಕೂಡ ಅದೇ ಥರ ಇರುತ್ತೆ, ಹಾಗೆ ಅವನು ಐಡೆಂಟಿಕಲ್ ಅಂತ ಕರೀತಾರೆ. ಸೊ ಹಾಗೆ ಟೂ ಐಡೆಂಟಿಕಲ್ ಪ್ಲೇಟ್ಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಡಿ, ಆ್ಯಂಡ್ ವೆನ್ ದಿಸ್ ಪ್ಲೇಟ್ ಈಸ್ ಗಿವನ್ ಚಾರ್ಜಸ್ ಆಫ್ ಪಾಸಿಟಿವ್ ಟೈಪ್, ದಿಸ್ ಪ್ಲೇಟ್ ವಿಲ್ ಅಕ್ವೈರ್ ಚಾರ್ಜಸ್ ಆಫ್ ನೆಗೆಟಿವ್ ಟೈಪ್. ಸೊ ದೇರ್ ವಿಲ್ ಬಿ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್. ಸೊ ಪಾಸಿಟಿವ್ ಚಾರ್ಜಸ್ ಅನ್ನು ನಾವು ಇಲ್ಲಿ ಡಿಪಾಸಿಟ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ವಿ ಸ್ಟೋರ್ ಟೂ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್, ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್. ಈ ಕೆಪಾಸಿಟರ್ ನ ಕೆಪಾಸಿಟೆನ್ಸ್, ಯು ನೋ ವಾಟ್ ಈಸ್ ಕೆಪಾಸಿಟೆನ್ಸ್, ಇಟ್ ಈಸ್ ದ ಎಬಿಲಿಟಿ ಟು ಹೋಲ್ಡ್ ದ ಚಾರ್ಜಸ್, ಈಸ್ ಗಿವನ್ ಬೈ, ಡಿರೈವ್ ಮಾಡಿದ್ದೀನಿ ಈ ಫಾರ್ಮುಲಾನ, ಇದು ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್ ಕೂಡ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ವಾಟ್ ಈಸ್ ಎ ಹಿಯರ್? ಎ ಈಸ್ ದ ಏರಿಯಾ ಆಫ್ ದ ಪ್ಲೇಟ್. ಆಕ್ಚುಲಿ ನಾನು ಫ್ರಂಟ್ ವ್ಯೂ ಮಾತ್ರ ಬರ್ದಿದ್ದೀನಿ ನೋಡಿ, ಹಿಂಗಿರುತ್ತೆ ಗೊತ್ತಾ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಈ ತರ ಇರುತ್ತೆ. ಅಂದ್ರೆ ಇದೊಂದು ಪ್ಲೇಟು ಇದೊಂದು ಪ್ಲೇಟು, ಈ ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ರೆ ಈ ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಅರ್ಥ ಆಯ್ತಲ್ವಾ? ಸೊ ಈ ಪ್ಲೇಟಿನ ಏರಿಯಾ, ಸೊ ದಟ್ ಈಸ್ ಎ. ಆಮೇಲೆ ಡಿ ಬಂದು ಡಿಸ್ಟೆನ್ಸ್. ಎಪ್ಸಿಲಾನ್ ನಾಟ್ ಈಸ್ ನಥಿಂಗ್ ಬಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್. ನೋಡಿ ಇವೆರಡು ಪ್ಲೇಟ್ಗಳ ಮಧ್ಯೆ ಏನಿದೆ, ಇವೆರಡು ಪ್ಲೇಟ್ಗಳ ಮಧ್ಯೆ ಖಾಲಿ ಜಾಗ ಇದೆ, ಆ ಜಾಗದಲ್ಲಿ ಏರ್ ತುಂಬಿಕೊಂಡಿದೆ, ಅದಕ್ಕೋಸ್ಕರ ನಾನು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಬರೆದಿದ್ದೀನಿ, ಆಯ್ತಲ್ವಾ? ಸೊ ಇಂದಿನ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದೆ, ಇಫ್ ಯು ವಾಂಟ್ ಟು ಹ್ಯಾವ್ 1 ಫ್ಯಾರೆಡ್, ಸಿ ಇಸ್ ಈಕ್ವಲ್ ಟು 1 ಫ್ಯಾರೆಡ್, ಯು ನೀಡ್ ಎ ಪ್ಲೇಟ್ ಆಫ್ ಏರಿಯಾ ಎಷ್ಟಿರಬೇಕು, 0.1 ಇಂಟು 10 ಟು ದಿ ಪವರ್ ಆಫ್ 9, ಆ ಥರ ತುಂಬ ದೊಡ್ಡದಾಗಿರಬೇಕು. 0.1 ಇಂಟು 10 ಪವರ್ 9 ಮೀಟರ್ ಸ್ಕ್ವೇರ್ ಏರಿಯಾ ಇರಬೇಕು 1 ಫ್ಯಾರೆಡ್ಗೆ, ಆಯ್ತಾ? ಬೈ ಚಾನ್ಸ್ ನನಗೆ 1 ಫ್ಯಾರೆಡ್ ಬೇಡಪ್ಪ, ಅಟ್ಲೀಸ್ಟ್ 1 ಮೈಕ್ರೋ ಫ್ಯಾರೆಡ್ ಬೇಕು ಅಂತ ಇಟ್ಕೊಳ್ಳೋಣ. ಅವಾಗ 1 ಮೈಕ್ರೋ ಫ್ಯಾರೆಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 1 into 10 power minus 6 is equal to epsilon naught value, I take it as 9 into 10 power minus 12 a divided by gap is 1 centimeter ಅಂತ ಇಟ್ಕೊಳ್ಳೋಣ, ಅಲ್ಲಿಗೆ 1 into 10 power minus 2. ಸಿಂಪ್ಲಿಫೈ ಮಾಡಿ 1 into 10 power minus 2 ಇಲ್ಲಿ ಬಂತು, a is equal to therefore 1 into 1 1, 10 power minus 6 and minus 2 becomes minus 8 divided by 9 into 10 to the power of minus 12. So I continue here, so that a is equal to 1 by 9 ಅನ್ನು ನಾನು 0.1 ಅಂತ ಬರಿತೀನಿ. ಸೊ ಮೈನಸ್ 12 ಮೇಲೆ ಹೋದ್ರೆ ಪ್ಲಸ್ 12 ಆಯಿತು, ಆಯ್ತಾ? ಸೊ ಇವಾಗ 12 ಒಂದ್ಲಿ 8 ಹೋದ್ರೆ ಎಷ್ಟಾಯಿತು, 10 ಟು ದಿ ಪವರ್ ಆಫ್ 4 ಆಯಿತು. ಅಥವಾ a is equal to 1 into 10 power 3 meter square, still it is large, ಅಂದರೆ 10. So we need a plate of at least 100 meter breadth, 10 meter length, or 100 meter length, 10 meter breadth, so that the area will be 100 into 10, that is 1000 meter square, or 10 to the power of 3. Even 100 meter length and 10 meter breadth or vice versa is also very big. In terms of meter itself is not possible to have in circuit. So therefore capacitance cannot be sufficient, or capacitance cannot be achieved. Whatever the capacitance I want, that cannot be achieved just by ರೈಸಿಂಗ್ ದ ಡೈಮೆನ್ಷನ್ಸ್ ಆಫ್ ದ ಪ್ಲೇಟ್ಸ್. ಏರಿಯಾ ಜಾಸ್ತಿ ಮಾಡೋದ್ರಿಂದ ಆಗಲಿ ಅಥವಾ ಡಿಸ್ಟೆನ್ಸ್ ಅನ್ನು ಕಡಿಮೆ ಮಾಡೋದ್ರಿಂದ ಆಗಲಿ ನನಗೆ ಎಷ್ಟು ಬೇಕೋ ಅಷ್ಟು ಕೆಪಾಸಿಟೆನ್ಸ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಮಾಡ್ತಾ ಹೋದಂಗೆಲ್ಲ ಕಾಂಪೊನೆಂಟು ವೇಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಬೇರೆ ಏನಾದ್ರು ಆಲ್ಟರ್ನೇಟ್ ಹುಡುಕಬೇಕು ಅಂತ ಹೇಳಿದೆ. ಏನು ಆಲ್ಟರ್ನೇಟ್ ಹೇಳಿದೆ, ಈ ಪ್ಲೇಟ್ಗಳ ಮಧ್ಯದಲ್ಲಿ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅನ್ನು ಇಟ್ಟಾಗ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಸೊ ನಾನು ಇಲ್ಲೇನು ಈಕ್ವೇಶನ್ ಅನ್ನು ಬರ್ದಿದ್ದೀನಲ್ಲ, ಇದು ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇನ್ ದ ಇನ್ ಕೇಸ್ ಆಫ್ ಏರ್ ಆಸ್ ದ ಮೀಡಿಯಂ.
ಮೀಡಿಯಂ. ಬೈ ಚಾನ್ಸ್ ಆ ಮಧ್ಯದಲ್ಲಿ ಏನಾದ್ರು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟರೆ ಕೆಪಾಸಿಟೆನ್ಸ್ ಏನಾಗುತ್ತೆ, ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎಪ್ಸಿಲಾನ್ ಆರ್ ಎ ಡಿವೈಡೆಡ್ ಬೈ ಡಿ. ಕೆಲವೊಮ್ಮೆ ಇದನ್ನ ಕೆ ಅಂತ ಕೂಡ ಬರೀತಾರೆ. ಸೊ ಕೆ ಅಂದ್ರೆ ಒಂದೇ, ಎಪ್ಸಿಲಾನ್ ಆರ್ ಅಂದ್ರೆ ಒಂದೇ, ಅದರ ಮೀನಿಂಗು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ. ನೋಡಿ ಎಪ್ಸಿಲಾನ್ ಆರ್ ನ್ಯೂಮರೇಟರ್ ಅಲ್ಲಿ ಬಂತು, ಇದು ಗ್ರೇಟರ್ ದ್ಯಾನ್ 1, ಯಾವಾಗಲೂ ಇದು ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ನಾವು ಯಾವ ಮೆಟೀರಿಯಲ್ ಅನ್ನು ಚೂಸ್ ಮಾಡ್ತೀವೋ ಅದ್ರ ಪ್ರಕಾರ ಕೆಪಾಸಿಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕೆಪಾಸಿಟೆನ್ಸ್ ಜಾಸ್ತಿ ಮಾಡಲಿಕ್ಕೆ ನಮಗೆ ಇನ್ನೂ ದಾರಿಗಳಿದಾವೆ. ಅದರಲ್ಲಿ ಒಂದು ದಾರಿ ಯಾವುದಪ್ಪ ಅಂದ್ರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅನ್ನು ಉಪಯೋಗಿಸೋದು. ಈಗ ಪ್ರಶ್ನೆ ಬಂದು ವಾಟ್ ಈಸ್ ಅ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ಹೆಡ್ಡಿಂಗ್ ಈಸ್ ಡೈಎಲೆಕ್ಟ್ರಿಕ್ಸ್ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ದಿ ಕೆಪಾಸಿಟರ್. ನೋಡಿ ನಾನು ಆಗ್ಲೇ ಸಾಕಷ್ಟು ಸರ್ತಿ ಹೇಳಿದ್ದೀನಿ, ಕಂಡಕ್ಟರ್ ಅಂದ್ರೆ ಅದರೊಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ, ಇನ್ಸುಲೇಟರ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಏನಿರುತ್ತೆ, ಡೈಪೋಲ್ ಇರುತ್ತೆ ಅಂತ ನಾನು ಮುಂಚೆ ಒಂದ್ಸತಿ ಹೇಳಿದ್ದೀನಿ. ಡೈಪೋಲ್ ಅಂದ್ರೆ ಏನು, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಸೊ ಯಾವ ಸಬ್ಸ್ಟೆನ್ಸ್ ಅಲ್ಲಿ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಡೈಪೋಲ್ಸ್ ಇರ್ತವೋ ಆ ಸಬ್ಸ್ಟೆನ್ಸ್ ಅನ್ನು ನಾವು ಡೈಎಲೆಕ್ಟ್ರಿಕ್ ಅಂತ ಕರಿಬಹುದು. ಸೊ ವಾಟ್ ಈಸ್ ಅ ಡೈಎಲೆಕ್ಟ್ರಿಕ್ ಅಂದ್ರೆ ಆನ್ಸರ್ ಏನು ಬರೀತೀರಾ, ಇಟ್ ಈಸ್ ಎ ಮೆಟೀರಿಯಲ್ ಕನ್ಸಿಸ್ಟಿಂಗ್ ಆಫ್ ಡೈಪೋಲ್ಸ್. ಅಂಡ್ ಇನ್ ಕೇಸ್ ಆಫ್ ಡೈಪೋಲ್ಸ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಡೈಪೋಲ್ ಮೊಮೆಂಟ್. ಇಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಡೈಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಆಗಿದೆ. ಫೀಲ್ಡ್ ಡ್ಯೂ ಟು ಡೈಪೋಲ್, ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ಎನರ್ಜಿ ಸ್ಟೋರ್ಡ್ ಇನ್ ದ ಡೈಪೋಲ್, ಅವೆಲ್ಲ ಮಾಡಿ ಆಗಿದೆ. ಈಗ ನಾನು ಡೈಎಲೆಕ್ಟ್ರಿಕ್ ಅಷ್ಟೇ ಸೀಮಿತ ಹಾಕ್ತೀನಿ. ಈಗ ಕೆಲವೊಂದು ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಡೈಪೋಲ್ಸ್ ಮುಂಚೆ ರೆಡಿ ಮೇಡ್ ಇರ್ತವೆ, ಕೆಲವೊಂದರಲ್ಲಿ ರೆಡಿ ಮೇಡ್ ಇರೋದಿಲ್ಲ. ನೀನು ಡೈಎಲೆಕ್ಟ್ರಿಕ್ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು. ವಾಟರ್ ಇಸ್ ಅ ಡೈಎಲೆಕ್ಟ್ರಿಕ್, ಓಕೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಡೈಎಲೆಕ್ಟ್ರಿಕ್, ಕ್ವಾರ್ಟ್ಸ್ ಇಸ್ ಅ ಡೈಎಲೆಕ್ಟ್ರಿಕ್, ಪೇಪರ್ ಇಸ್ ಅ ಡೈಎಲೆಕ್ಟ್ರಿಕ್, ಮೈಕಾ ಶೀಟ್ ಇಸ್ ಅ ಡೈಎಲೆಕ್ಟ್ರಿಕ್. ಅಂದ್ರೆ ಡೈಎಲೆಕ್ಟ್ರಿಕ್ ಬರೀ ಸಾಲಿಡ್ ಇರಬೇಕಂತ ಏನಿಲ್ಲ, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಕೂಡ ಇರ್ಬೋದು. ನೋಡಿ ಈಗ ಕೊಟ್ಟಂತ ಎಕ್ಸಾಂಪಲ್ಸ್ ಅಲ್ಲಿ ವಾಟರ್ ಇಸ್ ಎ ಡೈಎಲೆಕ್ಟ್ರಿಕ್ ಅಂದ್ರೆ ಅದು ಲಿಕ್ವಿಡ್, ಕ್ವಾರ್ಟ್ಸ್ ಇಸ್ ಅ ಡೈಎಲೆಕ್ಟ್ರಿಕ್ ಅಂದ್ರೆ ಅದು ಸಾಲಿಡ್, ಏರ್ ಇಸ್ ಆಲ್ಸೋ ಡೈಎಲೆಕ್ಟ್ರಿಕ್, ಯು ಬಿಲೀವ್ ಇಟ್ ಆರ್ ನಾಟ್. ಟು ಸಮ್ ಎಕ್ಸ್ಟೆಂಟ್ ಏರ್ ಇಸ್ ಅ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಆ ಏರ್ ಬಗ್ಗೆ ನಾನು ಆಮೇಲೆ ಮತ್ತೆ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಎಲ್ಲಾ ತರನೂ ಇದಾವೆ. ಸಾಲಿಡ್ ಫಾರಮ್ ಇದೆ, ಲಿಕ್ವಿಡ್ ಫಾರಮ್ ಇದೆ, ಗೇಷಿಯಸ್ ಫಾರಮ್ ಇದೆ. ಈಗ ಯಾವ್ದಾದ್ರು ಒಂದಕ್ಕೆ ಸ್ಟಿಕ್ ಆನ್ ಆಗೋಣ. ಈಗ ಯಾವುದೇ ಡೈಎಲೆಕ್ಟ್ರಿಕ್ ಅನ್ನ ತಗೊಳ್ಳಿ, ಅದರೊಳಗಡೆ ಡೈಪೋಲ್ಸ್ ಇರ್ತವೆ ಅಂತ ಹೇಳಿದೆ. ಈ ಡೈಪೋಲ್ಸ್ ಅಲ್ಲಿ ಎರಡು ತರ ಡೈಪೋಲ್ಸ್ ಇದಾವೆ. ಹೆಂಗೆ ಅಂತಂದ್ರೆ ಕೆಲವೊಮ್ಮೆ ಆಲ್ರೆಡಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಸೆಪರೇಟ್ ಆಗಿ ಡೈಪೋಲ್ ಮೊಮೆಂಟ್ ಇರುತ್ತೆ, ಮುಂಚಿತವಾಗೇನೆ ಇದ್ದು ಬಿಡುತ್ತೆ. ಅಂತವನ್ನ ನಾವು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಕರಿತೀವಿ, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಪೋಲಾರ್ ಡೈಪೋಲ್ಸ್ ಅಂತ ಕರಿತೀವಿ. ಕೆಲವೊಮ್ಮೆ ಈ ತರ ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿರೋದ್ರಿಂದ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಟ್ಟಿರ್ತವೆ, ಅಲ್ಲಿ ಡೈಪೋಲ್ ಮೂಮೆಂಟ್ ಇರೋದೇ ಇಲ್ಲ. ಅದನ್ನ ನಾವು ನಾನ್ ಪೋಲಾರ್ ಮೆಟೀರಿಯಲ್ ಅಂತ ಕರಿತೀವಿ, ನಾನ್ ಪೋಲಾರ್ ಮಾಲಿಕ್ಯೂಲ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಅನ್ನ ತಗೊಳ್ಳೋಣ. ವಾಟರ್ ಫಾರ್ಮುಲಾ ನಿಮ್ಗೆಲ್ಲ ಗೊತ್ತಿದೆ, H2O ಅಂತ. ಇಲ್ಲಿ ಒಂದು ಆಕ್ಸಿಜನ್ಗೆ ಎರಡು ಹೈಡ್ರೋಜನ್ಗಳು ಅಟ್ಯಾಚ್ ಆಗಿರ್ತವೆ. ಹೈಡ್ರೋಜನ್ ಬಂದು ಪಾಸಿಟಿವ್, ಆಕ್ಸಿಜನ್ ಬಂದು ನೆಗೆಟಿವ್. ನೋಡಿ ಇದೊಂದು ಕಾಂಬಿನೇಷನ್ ಅಷ್ಟೇ ನೋಡಿದ್ರೆ ಪಾಸಿಟಿವ್ ನೆಗೆಟಿವ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಸೊ ಇಟ್ ಇಸ್ ಅ ಡೈಪೋಲ್ ಅಂತ ಅನ್ಸಲ್ವಾ? ಕರೆಕ್ಟ್. ಹಾಗೆ ಇದು ಕೂಡ ಒಂದು ಡೈಪೋಲ್ ಆಗುತ್ತೆ. ಸೊ ಇಲ್ಲಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಇದೆ. ಟೋಟಲ್ ಡೈಪೋಲ್ ಮೂಮೆಂಟ್ ಒಂದೇ ಡೈರೆಕ್ಷನ್ ಅಲ್ಲಿ ಇಲ್ಲ ಅಥವಾ ಆಪೋಸಿಟ್ ಇಲ್ಲ. ಇಲ್ಲಿಗೆ ಬಂದ್ರೆ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ, ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿಗೆ ಬಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇದೆ. ವಿದ್ಯಾರ್ಥಿಗಳೇ ನಿಮ್ಗೆ ನೆನಪಿರ್ಲಿ, ಡೈಪೋಲ್ ಮೊಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಎರಡು ವೆಕ್ಟರ್ ಕ್ವಾಂಟಿಟಿ ಒಂದೇ ಡೈರೆಕ್ಷನ್ ಇದ್ರೆ ಆಡ್ ಅಪ್ ಆಗ್ತವೆ, ಆಪೋಸಿಟ್ ಡೈರೆಕ್ಷನ್ ಇದ್ರೆ ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ಡೈರೆಕ್ಟ್ ಆಡು ಆಗಲ್ಲ, ಕ್ಯಾನ್ಸಲ್ ಆಗಲ್ಲ, ಸ್ವಲ್ಪ ಡೈಪೋಲ್ ಮೊಮೆಂಟ್ ಉಳ್ಕೊಳ್ಳುತ್ತೆ. ಅಂದ್ರೆ ಆಲ್ರೆಡಿ ದೇರ್ ಇಸ್ ಸಮ್ ಡೈಪೋಲ್ ಮೊಮೆಂಟ್ ಅಂತ. ಈ ಮಾಲಿಕ್ಯೂಲ್ ಅನ್ನ ಅಂದ್ರೆ ರೆಡಿ ಮೇಡ್ ಡೈಪೋಲ್ ಮೊಮೆಂಟ್ ಇರುವಂತ ಮಾಲಿಕ್ಯೂಲ್ ಅನ್ನ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ ತರದ ಮಾಲಿಕ್ಯೂಲ್ಸ್ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಅನ್ನ ನಾವು ಪೋಲಾರ್ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ವಾಟರ್ ಇಸ್ ಅ ಪೋಲಾರ್ ಡೈಎಲೆಕ್ಟ್ರಿಕ್. ಅರ್ಥ ಆಗ್ತಾ ಇದೆಯಾ? ಇನ್ನು ಕೆಲವುದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಮುಂಚಿತವಾಗಿ ಸೆಪರೇಟ್ ಆಗಿರೋದಿಲ್ಲ, ಒಂದ್ರ ಮೇಲೊಂದು ಕೂತ್ಕೊಂಡ್ಬಿಟ್ಟಿರ್ತವೆ. ಈಗ ಹೈಡ್ರೋಜನ್ ಫಾರ್ ಎಕ್ಸಾಂಪಲ್, ಹೀಲಿಯಂ ಫಾರ್ ಎಕ್ಸಾಂಪಲ್, ಯಾವುದೇ ಆಟಮ್ ಅನ್ನ ತಗೊಳ್ಳಿ ನೀವು, ಅಲ್ಲಿ ಒಂದ್ರ ಮೇಲೊಂದು ಕೂತ್ಕೊಂಡ್ಬಿಟ್ಟಿರ್ತವೆ. ಸೊ ಪಾಸಿಟಿವ್ ಚಾರ್ಜಿನ ಮೇಲೇನೆ ನೆಗೆಟಿವ್ ಚಾರ್ಜ್ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಡೈಪೋಲ್ ಆಗ್ಲಿಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನಪ್ಪಾ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕು, ಮತ್ತೆ ಅವೆರಡರ ಮಧ್ಯೆ ಸಪರೇಷನ್ ಇರಬೇಕು. ಪಾಸಿಟಿವ್ ನ ಮೇಲೆ ನೆಗೆಟಿವ್ ಕೂತ್ಕೊಂಡಿದ್ರೆ ಸಪರೇಷನ್ ಇಲ್ಲದೆ ಹೋದ್ರೆ ವಿ ಕೆನಾಟ್ ಕಾಲ್ ಇಟ್ ಆಸ್ ಎ ಡೈಪೋಲ್. ಸೊ ಅವೆರಡರ ಮಧ್ಯೆ ಒಂದು ಸಪರೇಷನ್ ಬರಬೇಕು. ಸಪರೇಷನ್ ಬಂದಾಗ ಅದನ್ನ ನಾವು ಡೈಪೋಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಡೈಎಲೆಕ್ಟ್ರಿಕ್ ಅವಾಗ ನಾವು ಅದನ್ನ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಈಗ ಇಲ್ಲಿ ರೆಡಿ ಮೇಡ್ ಡೈಪೋಲ್ ಮೂಮೆಂಟ್ ಇಲ್ಲ, ಒಂದ್ರ ಮೇಲೆ ಒಂದು ಕೂತಿರೋದ್ರಿಂದ ಡೈಪೋಲ್ ಮೂಮೆಂಟ್ 0 ಇದೆ. ಇದಕ್ಕೆ ನಾನೇನಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ, ಈ ತರದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ
ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಅವಾಗ ಏನಾಗುತ್ತೆ ನೋಡಿ, ನೆಗೆಟಿವ್ ಕ್ಲೌಡ್ ಹೊರಗಡೆ ಇದೆಯಲ್ಲ, ನೆಗೆಟಿವ್ ಕ್ಲೌಡ್ ಸ್ವಲ್ಪ ಹಿಂದಕ್ಕೆ ಜರುಗುತ್ತೆ, ಪಾಸಿಟಿವ್ ಕ್ಲೌಡ್ ಒಂಚೂರು ಮುಂದಕ್ಕೆ ಜರುಗುತ್ತೆ. ಅಂದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಹಿಂದಕ್ಕೆ ಜರುಗುತ್ತೆ, ಪಾಸಿಟಿವ್ ಮುಂದಕ್ಕೆ ಜರುಗುತ್ತೆ. ಈ ಥರ ಜರುಗೋದ್ರಿಂದ ಒಂದು ಡೈಪೋಲ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಡೈಪೋಲನ್ನು ನಾವು ಕ್ರಿಯೇಟ್ ಮಾಡಿದ್ವಿ, ಮುಂಚೆ ಇರಲಿಲ್ಲ ಡೈಪೋಲಲ್ಲಿ. ಡೈಪೋಲನ್ನು ಹೊಸದಾಗಿ ನಾವು ಕ್ರಿಯೇಟ್ ಮಾಡಿದ್ರಿಂದ ಇಲ್ಲಿ ಡೈಪೋಲ್ ಮೊಮೆಂಟ್ ಬಂತು. ಸೊ ಇಂಥ ಮಾಲಿಕ್ಯೂಲ್ಸನ್ನು ನಾವು ನಾನ್ ಪೋಲಾರ್ ಅಂತ ಕರಿತೀವಿ. ಸೊ ಯಾವ್ಯಾವ ಸಬ್ಸ್ಟೆನ್ಸಲ್ಲಿ ರೆಡಿಮೇಡ್ ಡೈಪೋಲ್ ಮೊಮೆಂಟ್ ಇರುತ್ತೋ, ರೆಡಿಮೇಡ್ ಮಾಲಿಕ್ಯೂಲ್ಸ್ ಇರ್ತಾವೋ, ರೆಡಿಮೇಡ್ ಡೈಪೋಲ್ಸ್ ಇರ್ತಾವೋ ಅವನ್ನ ಪೋಲಾರ್ ಮಾಲಿಕ್ಯೂಲ್ಸ್, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತಾರೆ. ಯಾವ್ಯಾವುದರಲ್ಲಿ ಇರೋದಿಲ್ವೋ ಅದನ್ನು ನಾನ್ ಪೋಲಾರ್ ಅಂತ ಕರೀತಾರೆ. ಇನಿಷಿಯಲ್ ಆಗಿ ಡೈಪೋಲ್ ಮೊಮೆಂಟ್ ಇರಬೇಕು, ಇಲ್ಲದೆ ಹೋದರೆ ಅದು ನಾನ್ ಪೋಲಾರ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಈ ಥರ ಸ್ಟ್ರಕ್ಚರ್ ಇದ್ರೆ, ಅಂದರೆ ಸೊಟ್ಟ ಸ್ಟ್ರಕ್ಚರ್ ಇದ್ರೆ ಅದನ್ನು ನಾನ್ ಲೀನಿಯರ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಅವೆಲ್ಲನೂ ಕೂಡ ಪೋಲಾರ್ ಮಾಲಿಕ್ಯೂಲ್ಸ್ ಆಗಿರ್ತವೆ. ಈ ಥರ ಸ್ಟ್ರೈಟ್ ಸ್ಟ್ರಕ್ಚರ್ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಆಕ್ಸಿಜನ್ ಇದನ್ನ ಸ್ಟ್ರೈಟ್ ಮಾಲಿಕ್ಯೂಲ್ ಅಂತ ಕರಿತೀವಿ, ಲೀನಿಯರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಇಲ್ಲಿ ಇದರ ಡೈಪೋಲ್ ಮೊಮೆಂಟು ಆಪೋಸಿಟ್ ಇರುತ್ತೆ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಸೊ therefore carbon dioxide is a non-polar dielectric material. So straight molecule, straight linear structure ಇದ್ರೆ ಅದು non-polar. ಲೀನಿಯರ್ ಸ್ಟ್ರಕ್ಚರ್ ಇಲ್ಲದೆ ಈ ಥರ ಸೊಟ್ಟ ಇತ್ತು ಅಂತಂದರೆ ಅದು ಪೋಲಾರ್. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಒಟ್ಟಾರೆ ಅಂದರೆ ಈ ಓವರ್ ಆಲ್ ಸಮ್ಮರಿ ಏನಪ್ಪ ಅಂದರೆ, ಡೈಎಲೆಕ್ಟ್ರಿಕ್ ಈಸ್ ಎ ಮೆಟೀರಿಯಲ್ ಕನ್ಸಿಸ್ಟಿಂಗ್ ಆಫ್ ಡೈಪೋಲ್. ದೇರ್ ಆರ್ ಟೂ ಟೈಪ್ಸ್ ಇನ್ ಡೈಎಲೆಕ್ಟ್ರಿಕ್ಸ್, ನೇಮ್ಲಿ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಇನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆಲ್ರೆಡಿ ದೇರ್ ಎಕ್ಸಿಸ್ಟ್ ಇನಿಷಿಯಲ್ ಡೈಪೋಲ್ ಮೊಮೆಂಟ್, ವೆರಾಸ್ ಇನ್ ದ ನಾನ್ ಪೋಲಾರ್ ದೇರ್ ಇಸ್ ನೋ ಕ್ವಶನ್ ಆಫ್ ಇನಿಷಿಯಲ್ ಡೈಪೋಲ್ ಮೊಮೆಂಟ್. ಇಲ್ಲಿ ಮಾಲಿಕ್ಯೂಲ್ಸ್ ಆಗಲಿ ಆಟಮ್ಸ್ ಆಗಲಿ ಒಂದ್ರ ಮೇಲೆ ಒಂದು ಕೂತ್ಕೊಂಡಿರೋದ್ರಿಂದ ಇನಿಷಿಯಲ್ ಆಗಿ ಡೈಪೋಲ್ ಮೊಮೆಂಟ್ ಇರೋದಿಲ್ಲ. ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಮೇಲೆ ಬಂದ್ಬಿಡುತ್ತೆ. ಈಗ ಅದು ಕ್ಲಾಸಿಫಿಕೇಶನ್ ಆಯಿತು. ನಮ್ಮ ಮೂಲ ಉದ್ದೇಶ, ಮುಖ್ಯ ಉದ್ದೇಶ ಡೈಎಲೆಕ್ಟ್ರಿಕ್ಸ್ ಅನ್ನು ಕೆಪಾಸಿಟರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಈ ಪೀಠಿಕೆ ಎಲ್ಲ ಹಾಕ್ತಾ ಇದ್ದೀನಿ. ಇಲ್ಲಿ 1 ಮಾರ್ಕಿಗೆ ಬರುವಂಥ ಕ್ವಶನ್ಸ್ಗಳು ಸಾಕಷ್ಟಿದ್ದಾವೆ. ವಾಟ್ ಈಸ್ ಅ ಡೈಎಲೆಕ್ಟ್ರಿಕ್, ಗಿವ್ ಎಕ್ಸಾಂಪಲ್ ಫಾರ್ ಪೋಲಾರ್ ಡೈಎಲೆಕ್ಟ್ರಿಕ್, ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್, ಈ ಥರ ಎಲ್ಲ ಕೇಳ್ತಾರೆ. ಆಯ್ತಾ? ಈಗ ಸದ್ಯಕ್ಕೆ ನಾನು ಯಾವುದೋ ಒಂದು ಮೆಟೀರಿಯಲ್ ಅನ್ನು ತಗೋತೀನಿ, ಅದು ಪೋಲಾರ್ ಇರ್ಬೋದು, ನಾನ್ ಪೋಲಾರ್ ಇರ್ಬೋದು. ಪೋಲಾರ್ ಡೈಎಲೆಕ್ಟ್ರಿಕ್ ಅನ್ನೇ ತಗೊಳ್ಳೋಣ. ಒಂದು ಸಾಲಿಡ್ ಪೋಲಾರ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇದೆ ಅಂತ ಇಟ್ಕೊಳ್ಳಿ. ಇದರೊಳಗೆ ಡೈಪೋಲ್ ಮೊಮೆಂಟ್ಸ್ ಇರುತ್ತೆ, ಅಂದ್ರೆ ಡೈಪೋಲ್ಗಳು ಇರ್ತವೆ. ಆದರೆ ಈ ಡೈಪೋಲ್ಗಳು ರ್ಯಾಂಡಮ್ ಆಗಿರ್ತವೆ, ಯಾವ್ಯಾವುದೋ ದಿಕ್ಕಲ್ಲಿ ಇರ್ತವೆ, ಮನಸ್ಸಿಗೆ ಬಂದಂಗೆ ಇರ್ತವೆ ಡೈಪೋಲ್ ಮೊಮೆಂಟ್ಗಳು. ಅರ್ಥ ಆಯ್ತಾ? ಈಗ ನೀವೇನ್ ಮಾಡಿ ನೋಡಿ, ಡೈಪೋಲ್ ಮೊಮೆಂಟಿನ ಡೈರೆಕ್ಷನ್ ನಿಮಗೆ ನೆನಪಿರಲಿ, ಇಟ್ ಈಸ್ ಆಲ್ವೇಸ್ ಫ್ರಮ್ ಮೈನಸ್ ಟು ಪ್ಲಸ್. ಆರೋ ಹೆಡ್ ರೆಪ್ರೆಸೆಂಟ್ಸ್ ಪಾಸಿಟಿವ್, ಆರೋ ಟೈಲ್ ರೆಪ್ರೆಸೆಂಟ್ಸ್ ನೆಗೆಟಿವ್. ಇದು ನಿಮ್ಮ ಮನಸ್ಸಲ್ಲಿರಲಿ ಯಾವಾಗ್ಲೂ. ಈಗ ನೀವೇನ್ ಮಾಡಿ, ಇಂಥ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ರಿ. ಈ ಕಡೆಗೆ ನೀವು ನೆಗೆಟಿವ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕನೆಕ್ಟ್ ಮಾಡಿ, ಈ ಕಡೆಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿ. ಇದು ಬ್ಯಾಟರಿ ಸಿಂಬಲ್ಲು. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಈ ತರ ಕನೆಕ್ಟ್ ಮಾಡಿದ್ರಿ. ಕನೆಕ್ಟ್ ಮಾಡೋ ಮುಂಚೆ ಹೆಂಗೆಂಗೋ ಇದು ಟೋಟಲ್ ಆಗಿ ಎಲ್ಲ ರ್ಯಾಂಡಮ್ ಆಗಿದ್ದರಿಂದ ಒಂದು ಕ್ವಾಂಟಿಟಿಯನ್ನು ಡಿಫೈನ್ ಮಾಡ್ತೀವಿ. ಇವಾಗ ಏನಪ್ಪ ಅಂದರೆ ಪೋಲರೈಸೇಷನ್. ವಿದ್ಯಾರ್ಥಿಗಳೇ, ಇದು ಪಿ ಒಂದು ನೆನ್ಪಿಟ್ಕೊಳ್ಳಿ, ಇದು ಕ್ಯಾಪಿಟಲ್ ಪಿ, ಇದು ಸ್ಮಾಲ್ ಪಿ. ಸ್ಮಾಲ್ ಪಿ ಬಂದು ಡೈಪೋಲ್ ಮೊಮೆಂಟ್, ಕ್ಯಾಪಿಟಲ್ ಪಿ ಬಂದು ಪೋಲರೈಸೇಷನ್. ಪೋಲರೈಸೇಷನ್ ಅಂದರೆ ಟೋಟಲ್ ಡೈಪೋಲ್ ಮೊಮೆಂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ. ಇದು ಕೂಡ 1 ಮಾರ್ಕಿಗೆ ಬರುವಂಥ ಪ್ರಶ್ನೆನೇ. ಡಿಫೈನ್ ಪೋಲರೈಸೇಷನ್, ಇಟ್ ಈಸ್ ದ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ ಮಕ್ಕಳೇ, ಇವಾಗ ಇನ್ನು ಬ್ಯಾಟ್ರಿ ನಾನು ಆನ್ ಮಾಡಿಲ್ಲ, ಸ್ವಿಚ್ ಆನ್ ಮಾಡಿಲ್ಲ, ಕನೆಕ್ಟ್ ಮಾಡಿದ್ದೀನಿ ಅಷ್ಟೇ, ಇನ್ನೂ ಆನ್ ಮಾಡಿಲ್ಲ. ರ್ಯಾಂಡಮ್ ಆಗಿರ್ತವೆ ಡೈಪೋಲ್ಗಳು. ನೋಡಿ, ಈ ಕಡೆಗೆ ಒಂದು ಡೈಪೋಲ್ ಇದ್ರೆ ಈ ಕಡೆಗೆ ಒಂದು ಡೈಪೋಲ್ ಇರುತ್ತೆ, ಚಾನ್ಸ್ ಇದ್ದೇ ಇರುತ್ತೆ. ಹಿಂಗೊಂದಿದ್ರೆ ಹಿಂಗೊಂದಿರುತ್ತೆ. ಆಯ್ತಾ? ಅಲ್ಲಿಗೆ ಟೋಟಲ್ ಡೈಪೋಲ್ ಮೂಮೆಂಟ್ ಏನಾಗಬೇಕು? 0 ಆಗಬೇಕು. ಸೊ ಡ್ಯೂ ಟು ರ್ಯಾಂಡಮ್ ಓರಿಯೆಂಟೇಷನ್ ಆಫ್ ಡೈಪೋಲ್ಸ್, ಟೋಟಲ್ ಪೋಲರೈಸೇಷನ್ ಈಸ್ 0. ಪೋಲರೈಸೇಷನ್ ಅಂದ್ರೆ ಏನು? ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. SI ಯೂನಿಟ್ ಬರೆದ್ಬಿಡಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕ್ವಾಂಟಿಟಿಯನ್ನು ಡಿಫೈನ್ ಮಾಡಿ ಇಮ್ಮಿಡಿಯೇಟ್ ಆಗಿ SI ಯೂನಿಟ್ ಅನ್ನು ಬರೆದು ಬಿಡಬೇಕು. ಡೈಪೋಲ್ ಮೂಮೆಂಟ್ಗೆ SI ಯೂನಿಟ್ ಬಂದು ನೋಡಿ, ಇಲ್ಲಿ ಡಿಸ್ಟೆನ್ಸ್ ಇಂಟು ಚಾರ್ಜ್, ದಟ್ ಈಸ್ ಕೂಲಂಬ್ ಮೀಟರ್ ಡಿವೈಡೆಡ್
ಡಿವೈಡೆಡ್ ಬೈ ಸೆಂಟಿಮೀಟರ್ ಅಲ್ಲ ಕೂಲಂಬ್ ಮೀಟರ್ ಡಿವೈಡೆಡ್ ಬೈ ವಾಲ್ಯೂಮ್ ಬಂದ್ಬಿಟ್ಟು ಮೀಟರ್ ಕ್ಯೂಬ್ ಆಯ್ತಾ. ಅಲ್ಲಿಗೆ ಮೀಟರ್ ಮೀಟರ್ ಕ್ಯಾನ್ಸಲ್ ಆಗಿ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ದ SI ಯೂನಿಟ್ ಆಫ್ ಪೋಲರೈಸೇಷನ್ ಈಸ್ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಗೊತ್ತಾಗ್ತಾ ಇದೆಯಾ ನೋಡಿ, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಪೋಲರೈಸೇಷನ್, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಇನ್ನೂ ಒಂದು ಕ್ವಾಂಟಿಟಿಗೆ ಯೂನಿಟ್. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ನೋಡಿ, ಈ ಥರದ್ದೇ ನಮಗೆ CET ನಲ್ಲಿ ಮತ್ತೆ ನೀಟಲ್ಲಿ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ನಮಗೆ ತೊಂದರೆ ಕೊಡೋದು ಅಥವಾ ಹೆಲ್ಪ್ ಕೂಡ ಮಾಡೋದು. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಇನ್ನೊಂದಕ್ಕೆ ಯಾವುದಕ್ಕೆ ಯೂನಿಟ್ ಜ್ಞಾಪಿಸ್ಕೊಳ್ಳಿ, ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಂತ ಬರಿಬೋದಲ್ವಾ ಸರ್. ಕರೆಕ್ಟ್ ಸರ್, ಚಾರ್ಜ್ ಬೈ ಏರಿಯಾ ಎಲ್ಲೋ ಕೇಳಿದ್ದೀನಿ, ಎಲ್ಲಿ? ಎಲ್ಲೂ ಇಲ್ಲ. ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಇಂದಿನ ವಿಡಿಯೋದಲ್ಲಿ ನಾನು ಬರೆದಿದ್ದೆ, ಸಿಗ್ಮಾ ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ A ಅಂತ, ಕೂಲಂಬ್ ಬೈ ಏರಿಯಾ, ಕೂಲಂಬ್ ಬೈ ಮೀಟರ್ ಸ್ಕ್ವೇರ್. ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟೀಸ್ ಹ್ಯಾವ್ ಸೇಮ್ ಯೂನಿಟ್ ಆಯ್ತಾ. ಅಲ್ಲಿ ಕೊಟ್ಟಿರ್ತಾರೆ ಡೈಪೋಲ್ ಮೊಮೆಂಟ್ ಅಂಡ್ ಚಾರ್ಜ್ ಡೆನ್ಸಿಟಿ, ಪೋಲರೈಸೇಷನ್ ಅಂಡ್ ಚಾರ್ಜ್ ಡೆನ್ಸಿಟಿ, ಈ ತರ ಕೊಟ್ಕೊಂಡು ಹೋಗಿರ್ತಾರೆ. ಸೊ ನೀವು ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಬೇಕು ಅಂದ್ರೆ ಈ ತರದ ಪಾಯಿಂಟ್ಸ್ ಎಲ್ಲ ಒಂದ್ ಕಡೆ ಬರ್ಕೊಂಡು ಹೋಗ್ಬೇಕು. ನೀವು ಓದ್ಬೇಕಾದ್ರೆ ಇದನ್ನೆಲ್ಲ ಬರಿತಾ ಹೋದ್ರೆ 100% ನೀವು ಸಕ್ಸಸ್ ಆಗ್ತೀರಾ. ಕೊನೆಗೆ ನಾನು ಬರೀತೀನಿ ಓದ್ತೀನಿ ಅಂದ್ರೆ ಅಲ್ಲ. ನೋಡಿ ಮಕ್ಕಳೇ, ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಪ್ಯಾರಲಲ್ ಆಗಿ ಪ್ರಿಪೇರ್ ಆಗಬೇಕು. ಈ ಚಾಪ್ಟರ್ನ ಏನು ಓದ್ತಿರಲ್ಲ ಇದಕ್ಕೆ CETಗೆ ಸಂಬಂಧಪಟ್ಟಂಗೆ ನೀಟಿಗೆ ಸಂಬಂಧಪಟ್ಟಂಗೆ ಏನೇನು ಕಾನ್ಸೆಪ್ಟ್ ಬರುತ್ತೆ ಬುಕ್ಕನ್ನು ತೆಗಿರಿ. ನೀಟ್ ಬುಕ್ಗಳು ಬೇಕಾದಷ್ಟು ಸಿಗುತ್ತೆ ಮಾರ್ಕೆಟಲ್ಲಿ, ತಗೊಳ್ಳಿ. ಒಂದು ₹500 ಚಾರ್ಜ್ ಆಗ್ಬೋದೇನೋ, ತಗೊಳ್ಳಿ. ಕೆಪಾಸಿಟಿಗೆ ಸಂಬಂಧಪಟ್ಟಂಗೆ ಏನೇನು ಕ್ವಶನ್ಸ್ ಬಂದಿದೆ ಓಪನ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. ಸುಮ್ಮನೆ ಏನೋ ನಾನು ಅಂಥ ಕೋಚಿಂಗ್ ಕೊಡ್ತಿದ್ದೀನಿ, ಈ ಥರ ಕೋಚಿಂಗ್ ಕೊಡ್ತೀನಿ, ಹಂಗೆ ಮಾಡ್ದು ಹಿಂಗೆ ಮಾಡ್ದು, ಅವ್ಯಾವುದೂ ಅಲ್ಲ. ನಿಮ್ಮ ಕೈನಲ್ಲಿದೆ, ನಿಮ್ಮ ಕೈನಲ್ಲೇ ನಿಮ್ಮ ಭವಿಷ್ಯ ಇದೆ. ನಿಮ್ಮ ಸತತ ಪ್ರಯತ್ನನೇ ನಿಮಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಒಂದು ಗೈಡ್ ಲೈನ್ಸ್ ಬೇಕಷ್ಟೇ. ಇವಾಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ, ನಾನು ಇವಾಗ ಡೈಎಲೆಕ್ಟ್ರಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಡಿಯೋ ಮುಗಿದ ಮೇಲೆ ಡೈಎಲೆಕ್ಟ್ರಿಕ್ ಸಂಬಂಧಪಟ್ಟಂಗೆ ನಾನು ಏನೇನು ಪಾಠ ಮಾಡಿದ್ದೀನಿ ಅದನ್ನೆಲ್ಲ ಒಂದು ಕಡೆ ನೆನಪಿಸ್ಕೊಂಡು ಬರೆದು ಬಿಡಿ. ಅದೇ ನಿಮ್ಮದೇ ಒಂದು ಓನ್ ನೋಟ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಮೇನ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬಂದಿದೆ, ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬಂದಿದೆ, CETನಲ್ಲಿ ಎಂತ ಬಂದಿದೆ, JEEನಲ್ಲಿ ಎಂಥದ್ದು ಬಂದಿದೆ, ನೀಟಲ್ಲಿ ಎಂಥದ್ದು ಬಂದಿದೆ, 3 ಕ್ಯಾಟಗರಿ ಸೈಮಲ್ಟೇನಿಯಸ್ ಸಾಲ್ವ್ ಮಾಡಿಬಿಡಿ. ಪರ್ಫೆಕ್ಟಾಗಿ ಉಳ್ಕೊಂಡ್ಬಿಡುತ್ತೆ, ಪಕ್ಕ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ ಆಯಿತಾ. ಸೊ ಬನ್ನಿ, ಈಗ ಮತ್ತೆ ನಾನು ಅದನ್ನು ಕೂಡ ಇನ್ನೊಂದ್ಸತಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಎಂಟ್ರೆನ್ಸ್ ಎಕ್ಸಾಮ್ ವೀಡಿಯೋಸ್ಗಳನ್ನು ಕೂಡ ಮಾಡ್ತೀನಿ, ನೀವು ನಮ್ಮ ಜೊತೆಗಿರಬೇಕಷ್ಟೇ. ಓಕೆ ಬನ್ನಿ, ಇಲ್ಲಿ ಇವಾಗ ಪೋಲರೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಡಿಫೈನ್ ಮಾಡಿದ್ದೀನಿ. ಅದರ SI ಯೂನಿಟ್ ಬಂದು ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಈಗ ಸದ್ಯಕ್ಕೆ ನಾನು ಸ್ವಿಚ್ ಆನ್ ಮಾಡಿಲ್ದಿರೋದ್ರಿಂದ ಡೈಪೋಲ್ಗಳೆಲ್ಲ ರ್ಯಾಂಡಮ್ ಆಗಿದ್ದಾವೆ. ಡೈಪೋಲ್ ಮೊಮೆಂಟ್ 0 ಅಂತ ಹೇಳಿದ್ದೀನಿ, ಸರಿ, ಪೋಲರೈಸೇಷನ್ 0 ಅಂತ ಹೇಳಿದ್ದೀನಿ. ಈಗ ನೀವು ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ಡೈಪೋಲ್ಗಳು ನೋಡಿ, ಈ ತುದಿ ಪಾಸಿಟಿವ್, ಈ ತುದಿ ನೆಗೆಟಿವ್ ಅಂತ ಹೇಳಿದ್ದೀನಿ. ಪಾಸಿಟಿವ್ ಎಂಡ್ ಇದೆ, ನೆಗೆಟಿವ್ ಎಂಡ್ ಇದೆ, ಅಟ್ರಾಕ್ಟ್ ಆಯಿತು, ಇದು ರಿಪೆಲ್ ಆಯಿತು. ಅಂದರೆ ಡೈಪೋಲ್ಗಳು ತಿರುಗುತ್ತವೆ, ರೊಟೇಟ್ ಆಗ್ತವೆ. ದೇ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಜ್ಞಾಪಿಸ್ಕೊಳ್ಳಿ, ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ, ದೇ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಟಾರ್ಕ್ ಈಸ್ ಈಕ್ವಲ್ ಟು P ಇಂಟು E ಇಂಟು ಸೈನ್ ಥೀಟಾ. ಸೊ ಎಲ್ಲ ಡೈಪೋಲ್ಗಳು ಹೆಂಗೆಂಗೋ ಇದ್ದವು ಒಂದು ಕಡೆ ತಿರುಗಿ ಕೂತ್ಕೋತವೆ. ಇದು ಹೆಂಗೆ ಅಂತಂದ್ರೆ, ನೀವು ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ, ಇನ್ನು ಟೀಚರ್ ಬಂದಿಲ್ಲ, ಹೆಂಗ್ ಬೇಕೋ ಹಂಗೆ ರ್ಯಾಂಡಮ್ ಆಗಿ ಓರಿಯೆಂಟ್ ಆಗಿದ್ದೀರಾ. ಡೆಸ್ಕಲ್ಲಿ ಹಿಂದಕ್ಕೊಬ್ಬ ತಿರುಗಿದಾನೆ, ಆ ಕಡೆ ನೋಡ್ತಿದ್ದಾನೆ, ಈ ಕಡೆ ನೋಡ್ತಿದ್ದಾನೆ, ಇನ್ನೊಬ್ಬ ಮುಂದಕ್ಕೆ ನೋಡ್ತಾ ಇದ್ದಾನೆ, ಆಯ್ತು, ಇನ್ನೊಬ್ಬ ನಿಂತ್ಕೊಂಡಿದ್ದಾನೆ, ಇನ್ನು ಟೀಚರೇ ಬಂದಿರೋದಿಲ್ಲ. ಆದರೆ ನೀವೆಲ್ಲರೂ ಕ್ಲಾಸ್ ರೂಮ್ ಒಳಗಡೆ ಇದ್ದೀರಾ ಅಷ್ಟೇನೆ, ಹೆಂಗೆಂಗೋ ರ್ಯಾಂಡಮ್ ಆಗಿ ಕೂತ್ಕೊಂಡಿದ್ದೀರಾ, ರ್ಯಾಂಡಮ್ ಆಗಿ ಆರ್ಗನೈಸ್ ಆಗಿಲ್ಲ, ನೀವಿನ್ನು ರ್ಯಾಂಡಮ್ ಆಗಿ ಓರಿಯೆಂಟ್ ಆಗಿದ್ದೀರಾ. ಸರಿ, ಟೀಚರ್ ಎಂಟರ್ ಆದರು. ಟೀಚರ್ ಎಂಟರ್ ಆದ ತಕ್ಷಣ ನೀವೇನು ಮಾಡ್ತೀರಾ? ಎಸ್, ಯು ಆಲ್ ಆರ್ ವೆರಿ ಸ್ಟೂಡಿಯಸ್ ಆ್ಯಂಡ್ ಸಿನ್ಸಿಯರ್ ಸ್ಟೂಡೆಂಟ್ಸ್. ನೀವು ಇಮ್ಮಿಡಿಯೇಟ್ ಆಗಿ ನಿಮ್ಮ ಜಾಗಕ್ಕೂ ಕೂತ್ಕೊಂಡ್ಬಿಡ್ತೀರಾ ಅಥವಾ ಎಲ್ಲ ಎದ್ದು ನಿಂತ್ಕೋತೀರಾ. ಟೀಚರ್ಗೆ ರೆಸ್ಪೆಕ್ಟ್ ತೋರಿಸಿ ಮತ್ತೆ ಕೂತ್ಕೋತೀರಾ. ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನು ಮಾಡಬೇಕು. ನಿಮ್ಮ ಟೀಚರ್, ಅದು ಯಾವ ಸಬ್ಜೆಕ್ಟ್ ಟೀಚರ್ ಆದರೂ ಆಗಲಿ, ಕ್ಲಾಸ್ ರೂಮ್ ಎಂಟರ್ ಆದ ತಕ್ಷಣ ಎದ್ದು ನಿಂತ್ಕೊಂಡು ಅವರಿಗೆ ಗೌರವ ಸೂಚಿಸಬೇಕು. ಗುರುಗಳು ಅನ್ನೋರು ಇದಾರಲ್ಲ, ಗುರು ಮತ್ತು ಮಾತಾ ಪಿತೃಗಳು, ಟೀಚರ್ಸ್ ಮತ್ತು ಪೇರೆಂಟ್ಸು, ದೇ ಆರ್ ದಿ ಮೋಸ್ಟ್ ರೆಸ್ಪೆಕ್ಟಬಲ್ ಪರ್ಸನ್ಸ್ ಇನ್ ದ ಸೊಸೈಟಿ ಆಯಿತಾ. ಸೊ ನಿಮ್ಮ ಗುರುಗಳಿಗೆ ನೀವು ತೋರಿಸೋ ಗೌರವ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ನೀವು ಕ್ಲಾಸಲ್ಲಿ ಟೀಚರ್ ಎಂಟರ್ ಆದ ತಕ್ಷಣ ಕಾಟಾಚಾರಕ್ಕೆ ಎದ್ದೇಳಬೇಡಿ. ಎದ್ದು ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಅಂತಂದು, ಗುಡ್ ಆಫ್ಟರ್ನೂನ್ ಅಂತಂದು ಏನೋ ಒಂದು ಅವ್ರಿಗೆ ವಿಶ್ ಮಾಡಿ. ಅದು ಟೀಚರ್ಗೆ ಒಂದು ಎನರ್ಜಿಯನ್ನು ಕೊಡುತ್ತೆ. ನನ್ನ ವಿದ್ಯಾರ್ಥಿಗಳು ಎಷ್ಟು ಒಳ್ಳೆ, ಎಷ್ಟು ಸಂಸ್ಕಾರ ಇದೆ, ಎಂಥ ಕಲ್ಚರ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೋದು ಬರುತ್ತೆ. ಆಮೇಲೆ ಕೂತ್ಕೊಳ್ಳೋಕೆ ಹೇಳ್ತಾರೆ. ದೆನ್ ಹಿ ವಿಲ್ ಸ್ಟಾರ್ಟ್ ದಿ ಕ್ಲಾಸ್. ನೋಡಿ, ಕ್ಲಾಸ್ ರೂಮ್ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ. ದೇವಸ್ಥಾನದಲ್ಲಿ ಅಷ್ಟು
ಪವಿತ್ರತೆ ಇರಬೇಕು, ಪಾವಿತ್ರತೆಯನ್ನು ನಾವು ಕಾಪಾಡಬೇಕು, ಎಲ್ಲ ಒಳ್ಳೆಯದೇ ಇರಬೇಕು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಓಪನ್ ಆಗಿರಬೇಕು, ನಾವು ನಡ್ಕೊಳ್ಳೋ ರೀತಿ ಚೆನ್ನಾಗಿರಬೇಕು. ಅವಾಗ ಪಾಠ ಕೂಡ ಚೆನ್ನಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸರಿ, ಈಗ ಟೀಚರ್ ಎಂಟರ್ ಆದ್ರು, ನೀವೆಲ್ಲ ಎದ್ದು ನಿಂತ್ಕೊಂಡ್ರಿ, ಆಮೇಲೆ ಕೂತ್ಕೊಂಡ್ರಿ. ಹೆಂಗ್ ಕೂತ್ಕೋತೀರಾ? ಎಲ್ಲ ಒಂದೇ ಕಡೆಗೆ, ಎಲ್ಲರೂ ಕೂಡ ಬೋರ್ಡ್ ಕಡೆಗೆ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ, ಎಲ್ಲ ಆರ್ಗನೈಸ್ ಆದ್ರಿ, ಅಂದ್ರೆ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಓರಿಯೆಂಟ್ ಆದ್ರಿ. ಆ ತರ ಇಲ್ಲಿ ಡೈಪೋಲ್ಗೆ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ ತಕ್ಷಣ ಎಲ್ಲ ಡೈಪೋಲ್ಗಳು ಈ ತರ ಒಂದೇ ಕಡೆ ತಿರ್ಕೋತವೆ, ಓರಿಯೆಂಟ್ ಆಗ್ತವೆ. ಇದು ವೆನ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್, ಇದು ವೆನ್ ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಗ್ರೇಟರ್ ದ್ಯಾನ್ 0 ಅಂದ್ರೆ ಸ್ವಿಚ್ ಆನ್ ಮಾಡಿದ್ದೀನಿ, ಈ ಕಡೆ ಮತ್ತೆ ಈ ಕಡೆ ಸ್ವಿಚ್ ಅನ್ನ ಆನ್ ಮಾಡಿದ್ದೀನಿ, ಡೈಪೋಲ್ಗಳೆಲ್ಲ ಒಂದ್ ಕಡೆ ತಿರ್ಕೊಂಡು. ಈ ರೀತಿ ತಿರ್ಗೋ ಪ್ರೋಸೆಸ್ ಅನ್ನು ನಾವು ಆಕ್ಚುಲಿ ಪೋಲರೈಸೇಷನ್ ಅಂತ ಕರಿತೀವಿ. ಈಗ ನೋಡಿ, ಎಲ್ಲ ಡೈಪೋಲ್ ಆಡಪ್ ಆಗೋದ್ರಿಂದ ಪೋಲರೈಸೇಷನ್ ಇನ್ಕ್ರೀಸಸ್. ಗೊತ್ತಾಯ್ತಲ್ವಾ? ಸೊ ಪೋಲರೈಸೇಷನ್ ಈಸ್ ನಥಿಂಗ್ ಬಟ್ ಓರಿಯೆಂಟೇಷನ್ ಆಫ್ ದ ಡೈಪೋಲ್ಸ್ ಇನ್ ಎ ಗಿವನ್ ಡೈರೆಕ್ಷನ್, ಅಂಡ್ ಬಿಕಾಸ್ ಆಫ್ ಪೋಲರೈಸೇಷನ್ ಟೋಟಲ್ ಡೈಪೋಲ್ ಮೊಮೆಂಟ್ ಇನ್ಕ್ರೀಸಸ್ ಅಂಡ್ ದ ನೆಟ್ ಪೋಲರೈಸೇಷನ್ ಇಸ್ ಈಕ್ವಲ್ ಟು ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಪೋಲರೈಸೇಷನ್ ಬರೋದು ಯಾವಾಗ ಅಂದ್ರೆ ಡೈಪೋಲ್ಸ್ಗಳೆಲ್ಲ ಒಂದ್ ಕಡೆ ತಿರ್ಕೊಳ್ಳೋದು ಯಾವಾಗ? ವೆನ್ ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವಾಗ ವಿದ್ಯಾರ್ಥಿಗಳೇ, ಈ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ನಿಮ್ಮ ಕ್ಲಾಸ್ ರೂಮು, ಈ ಡೈಪೋಲ್ಗಳೇ ನೀವು, ಎಲೆಕ್ಟ್ರಿಕ್ ಫೀಲ್ಡೇ ನಿಮ್ಮ ಟೀಚರ್ ಬರೋ ಮುಂಚೆ ನೀವು ರ್ಯಾಂಡಮ್ ಆಗಿದ್ರಿ ಕ್ಲಾಸ್ ರೂಮ್ ಅಲ್ಲಿ, ಟೀಚರ್ ಬಂದ್ರು, ಎಲ್ಲ ಒಂದು ಕಡೆ ಓರಿಯೆಂಟ್ ಆದ್ರಿ. ಅರ್ಥ ಆಯ್ತಲ್ವಾ? ಇದು ಪೋಲರೈಸೇಷನ್. ಸರ್, ಇದು ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಾಗುತ್ತಾ, ನಾನ್ ಪೋಲಾರ್ ಅಲ್ಲಾಗುತ್ತಾ? ಎರಡರಲ್ಲೂ ಆಗುತ್ತಾ? ಎರಡರಲ್ಲೂ ಆಗುತ್ತೆ. ಪೋಲಾರ್ನಲ್ಲೂ ಪೋಲರೈಸೇಷನ್ ಆಗುತ್ತೆ, ನಾನ್ ಪೋಲಾರ್ ಅಲ್ಲೂ ಪೋಲರೈಸೇಷನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್, ಸರ್ ನಾನು ಇದಿಷ್ಟೆಲ್ಲ ಬರಿಬೇಕಾ ಸರ್ ನಾನು ಡೈಎಲೆಕ್ಟ್ರಿಕ್ ಎಫೆಕ್ಟ್ಗೆ? ಇಲ್ಲ, ಡೈಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಬಂದಾಗ ಅದಕ್ಕೆ ಆನ್ಸರ್ ನಾನು ಹೇಳ್ತೀನಿ. ಬಟ್ ಆ ಆನ್ಸರ್ ಹೇಳೋ ಮುಂಚೆ ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು. ಇಲ್ಲಿ ಬರೀ ಮಾರ್ಕ್ಸ್ ದೃಷ್ಟಿಯಿಂದನೇ ನೋಡಬೇಡಿ, ಸಬ್ಜೆಕ್ಟ್ ಅನ್ನು ಕಲಿಯೋ ದೃಷ್ಟಿಯಿಂದ ನೋಡಿ. ಇದರಲ್ಲಿ ಸಾಕಷ್ಟು ಎಂಟ್ರೆನ್ಸ್ ಎಕ್ಸಾಮ್ ರಿಲೇಟೆಡ್ ಕಾನ್ಸೆಪ್ಟ್ಗಳಿದಾವೆ, ಜೊತೆಗೆ ಮೇನ್ ಎಕ್ಸಾಮಿಗೆ ಬರುವಂತ ಕ್ವಶನ್ಗಳು ಇದಾವೆ. ನಾನು ಅವಾಗಲೇ ಹೇಳಿದ್ನಲ್ಲ, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಪೋಲಾರ್, ನಾನ್ ಪೋಲಾರ್ ಅಂತ, ಡಿಫೈನ್ ಡೈಪೋಲ್ ಮೊಮೆಂಟ್ ಅಂತ, ಪೋಲರೈಸೇಷನ್ ಅಂತ, ಎಲ್ಲನೂ ಬರುವಂಥದ್ದೇ, ಯಾವುದು ವೇಸ್ಟ್ ಅನ್ನೋ ಪ್ರಶ್ನೆನೇ ಇಲ್ಲ. ಸರಿ, ಬನ್ನಿ ಇಲ್ಲಿ ಇವಾಗ ಪೋಲರೈಸೇಷನ್ ಆಯ್ತು, ಎಲ್ಲ ಒಂದ್ ಕಡೆ ತಿರ್ಕೊಂಡು. ಈಗ ನಾನು ಬರಿತೀನಿ, ಪೋಲರೈಸೇಷನ್ ಇನ್ಕ್ರೀಸಸ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಆಸ್ ಎಲೆಕ್ಟ್ರಿಕ್ field increases, polarization also increases. So polarization is directly proportional to electric field. And we write one constant, ಇದು x ಅಲ್ಲ, ಇದನ್ನ chi ಅಂತ ಓದಬೇಕು, KHI, chi ಅಂತ ಓದಬೇಕು, ಗ್ರೀಕ್ ಆಲ್ಫಾಬೆಟ್, into E, and that chi is known as dielectric susceptibility. susceptibility ಅಂತ ಒಂದು ಪ್ಯಾರಾಮೀಟರ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಗೆ. Suppose susceptibility is more, dipoles will organize more quickly, more polarization will take place. ಅಂದ್ರೆ susceptibility ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿರೋ ಡೈಪೋಲ್ಸ್ ಬಹಳ ಸುಲಭವಾಗಿ ತಿರುಗಿ ಕರೆಕ್ಟ್ ಆಗಿ ಆರ್ಗನೈಸ್ ಆಗ್ಬಿಡ್ತವೆ, ಬೇಗ ಪೋಲರೈಸೇಷನ್ ಆಗುತ್ತೆ. ಸಸೆಪ್ಟಿಬಿಲಿಟಿ ಕಡಿಮೆ ಇತ್ತು ಅಂತಂದ್ರೆ ಡೈಪೋಲ್ಗಳು ಕಷ್ಟಪಟ್ಟು ತಿರುಗ್ತವೆ, ಪೋಲರೈಸೇಷನ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಇದು ಹೆಂಗೆ ಅಂತಂದ್ರೆ, ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೀವೆಲ್ಲರೂ ತುಂಬಾ ಸ್ಟೂಡಿಯಸ್, ಟೀಚರ್ ಬಂದ ತಕ್ಷಣಕ್ಕೇನೆ ಎಲ್ಲ ಈಸಿಯಾಗಿ ಓರಿಯೆಂಟ್ ಆಗ್ಬಿಟ್ರಿ, ಯಾರು ಏನು ಆ ಕಡೆ ಈ ಕಡೆ ತಿರುಗಿಲ್ಲ, ಕರೆಕ್ಟಾಗಿ ಕೂತ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಕ್ಲಾಸ್ ರೂಮಿನ ಸಸೆಪ್ಟಿಬಿಲಿಟಿ ಜಾಸ್ತಿ. ನೀವೇನು ಜಾಸ್ತಿ ಬಯಸ್ಕೊಂಡೆ, ಎಫರ್ಟೇ ಹಾಕದೆ ಈಸಿಯಾಗಿ ಓರಿಯೆಂಟ್ ಆದ್ರೆ ಒಂದ್ ಕಡೆ ತಿರುಗ್ಕೊಂಡ್ರಿ. ಅದು ಇನ್ನೊಂದು ಯಾವುದೋ ಸೆಕ್ಷನ್ ಇದೆ, ಅಲ್ಲಿ ಸ್ವಲ್ಪ ತರಲೆ ಸ್ಟೂಡೆಂಟ್ಸ್ಗಳಿದ್ದಾರೆ, ಅಥವಾ ಅವ್ರಿಗೆ ಅಷ್ಟೊಂದು ಏನೋ ಬಿಡಪ್ಪ ಯಾರು ಅನ್ನೋ ತರ ಲೇಸಿನೆಸ್ ಇದೆ, ಅಥವಾ ಒಂದು ನೆಗ್ಲಿಜೆನ್ಸಿ ಇದೆ, ಅವ್ರ ಟೀಚರ್ ಬಂದ್ರು ಎದ್ದು ನಿಂತ್ಕೊಳಲ್ಲ, ಏನೋ ಬರಿತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಅದು ಆಕ್ಚುಲಿ ಮಾಡಬಾರ್ದು ಆದ್ರೂ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಟೀಚರ್ ಬೈಲಿಕ್ಕೆ ಶುರು ಮಾಡ್ತಾರೆ, ಸ್ಟ್ಯಾಂಡ್ ಅಪ್ ಅಂತಾರೆ, ಅಥವಾ ಕಾನ್ಸಂಟ್ರೇಟ್ ಇಯರ್ ಅಂತಾರೆ, ಟರ್ನ್ ದಿಸ್ ಸೈಡ್ ಅಂತಾರೆ, ಈ ಕಡೆ ತಿರ್ಕೊಳ್ಳೋ, ಏನೋ ಮಾಡ್ತಿದೀಯಾ ಅಂತ ಎಲ್ಲ ಅಂತಾರೆ. ಅವಾಗ ಅವನು ಕಷ್ಟಪಟ್ಕೊಂಡು ಅಥವಾ ಏನೋ ಮಾಡ್ಕೊಂಡು ಈ ಕಡೆ ತಿರ್ಕೋತಾನೆ. ಅಂದ್ರೆ ಅಲ್ಲಿ ಪೋಲರೈಸೇಷನ್ ಕ್ವಿಕ್ ಆಗಿ ಆಗ್ಲಿಲ್ಲ, ಫೀಲ್ಡ್ ಜಾಸ್ತಿ ಖರ್ಚು ಮಾಡ್ಬೇಕಾಗಿ ಬಂತು, ಟೀಚರ್ ಬೈಬೇಕಾಗಿ ಬಂತು, ಅಂತ ಕಡೆಗೆ ಸಸೆಪ್ಟಿಬಿಲಿಟಿ ಕಡಿಮೆ. ಗೊತ್ತಾಯ್ತಾ? ಸೊ ಸಸೆಪ್ಟಿಬಿಲಿಟಿ ಏನನ್ನ ತೋರಿಸ್ಕೊಡುತ್ತೆ? ವಾಟ್ ಆಕ್ಚುಲಿ ಇಟ್ ರೆಪ್ರೆಸೆಂಟ್ಸ್ ಹೌ ಈಸಿಲಿ ಡೈಪೋಲ್ಸ್ ಕ್ಯಾನ್ ರೊಟೇಟ್. ವಿದ್ಯಾರ್ಥಿಗಳು ಒಂದು ಹೇಳ್ತೀನಿ, ಈ ತರದ ಎಕ್ಸ್ಪ್ಲನೇಷನ್ ಐ ಡೋಂಟ್ ಥಿಂಕ್ ಯು ಗೆಟ್ ಎನಿವೇರ್ ಎಲ್ಸ್. ಸೊ ಪೋಲರೈಸೇಷನ್ ಅಂದ್ರೆ ಡೈಪೋಲ್ಸ್ ಎಲ್ಲ ಒಂದ್ ಕಡೆ ತಿರುಗೋದು, ಸುಲಭವಾಗಿ ತಿರುಗಿದ್ರೆ ಅದು ಸಸೆಪ್ಟಿಬಿಲಿಟಿ ಜಾಸ್ತಿ, ಕಷ್ಟಪಟ್ಕೊಂಡು ತಿರುಗಿದ್ರೆ ಸಸೆಪ್ಟಿಬಿಲಿಟಿ ಕಡಿಮೆ. ಆಯ್ತಾ? ಸೊ ಇಷ್ಟೊತ್ತು ನಾನು ಪೋಲರೈಸೇಷನ್ ಬಗ್ಗೆ ಮಾತಾಡಿದೆ. ಕಮ್ ಆನ್, ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈಗ ಮತ್ತೆ ಇಲ್ಲಿಗೆ ಬರ್ತೀನಿ ನೋಡಿ. ಇಲ್ಲಿ ನಾನು ಒಂದು ಪ್ಲೇಟ್ ಅನ್ನ ಕನೆಕ್ಟ್ ಮಾಡಿ, ಇಲ್ಲೊಂದು ಪ್ಲೇಟ್, ಇವಾಗ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅನ್ನ ಈ ಪ್ಲೇಟ್ಗಳು ಮಧ್ಯೆ ಇಟ್ಟಿದ್ದೀನಿ. ಆಯ್ತಾ? ಈಗ ಹೊರಗಡೆ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ EXT ಅಂತ ಬರಿತೀನಿ. ಹೊರಗಡೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ.
ಒಳಗಡೆ ಎಲ್ಲ ಡೈಪೋಲ್ಸ್ ತಿರುಗಿದ್ರಿಂದ ಒಳಗಡೆ ಒಂದು ಫೀಲ್ಡ್ ಡೆವಲಪ್ ಆಗುತ್ತೆ ಆಪೋಸಿಟ್ ಆಗಿ. ಹೆಂಗೆ ಸಾರ್, ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಹೆಂಗೆ ಅಂತ ನಾನು ಇಲ್ಲೊಂದು ಡಯಾಗ್ರಾಮ್ ಅನ್ನು ಬರೆದು ತೋರಿಸ್ತೀನಿ. ಜಸ್ಟ್ 1 minute. ಹಿಂಗೆ ಅಂತ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಇದೇ ಸ್ಲ್ಯಾಬ್. ಈ ಡಯಾಗ್ರಾಮನ್ನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಬರೆದ್ರೆ ಅಷ್ಟು ನೀಟಾಗಿ ಕಾಣಲ್ಲ ಅಂತ. ಈ ಸ್ಲ್ಯಾಬಲ್ಲಿ ಒಳಗಡೆ ಡೈಪೋಲ್ಸ್ ತಿರುಗಿದಾವೆ ಅಂತ ಹೇಳಿದೆ. ತಿರುಗಿದೆ ಅಂತಂದ್ರೆ ಆರೋ ಮಾರ್ಕ್ ಇಲ್ಲಿದೆ. ಇದು ಆರೋ ಮಾರ್ಕ್ ಅನ್ನ ನಾನು ಆಗ್ಲೇ ಹೇಳಿದ್ದೀನಿ ಪ್ಲಸ್ ಅಂತ. ಅವಾಗ ಇದೇನಾಗುತ್ತೆ, ಇದು ಮೈನಸ್ ಆಗುತ್ತೆ. ಅದೇ ತರ ಇನ್ನೊಂದು ಆರೋ ಮಾರ್ಕ್, ಇದು ಪ್ಲಸ್ ಮತ್ತೆ ಇದು ಮೈನಸ್, ಗೊತ್ತಾಯ್ತಲ್ವಾ? ಈ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ ಕೊನೆಗೆ ಇಲ್ಲಿ ಉಳಿಯೋದು ಪ್ಲಸ್, ಇಲ್ಲಿ ಉಳಿಯೋದು ಮೈನಸ್. ಅದೇ ತರ ನೆಕ್ಸ್ಟ್ ಡೈಪೋಲ್ಸ್ ಹೀಗೆ ಬರೋದ್ರಿಂದ ಈ ಸೈಡಲ್ಲೆಲ್ಲ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ಸೈಡಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಈ ಕಡೆ ಇರೋದು ಕೆಪಾಸಿಟರ್ನ ಪ್ಲೇಟ್ ಅನ್ನ ನಾನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ, ಈ ಕಡೆ ಇರೋ ಪ್ಲೇಟ್ ಅನ್ನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಹೊರಗಡೆ ಪ್ಲಸ್ ಇಂದ ಮೈನಸ್ ಎಕ್ಸ್ಟರ್ನಲ್ ಫೀಲ್ಡ್ ಹಿಂಗಿದೆ. ಒಳಗಡೆ ನೋಡ್ರಪ್ಪ, ಈ ಸೈಡ್ ಪೂರ್ತಿ ಪ್ಲಸ್ ಆಯ್ತು, ಈ ಸೈಡ್ ಪೂರ್ತಿ ಮೈನಸ್ ಆಯ್ತು. ಕನ್ಫ್ಯೂಸ್ ಆಗ್ತಾ ಇದೆಯಾ? ಡೈಪೋಲ್ ನೋಡಿ, ಡೈಪೋಲ್ ಹಿಂಗಿದ್ದು ಹಿಂಗೆ ತಿರುಗಿದಾಗ ಇಲ್ಲಿ ಪ್ಲಸ್, ಡೈಪೋಲಿನ ಪ್ಲಸ್. ಅದು ಡೈಪೋಲ್ ಅಂದ್ರೆ ಏನು? ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಕಾಂಬಿನೇಷನ್, ಆಯ್ತಾ? ಸೊ ಹಿಂಗೆ ತಿರುಗಿದೆ ಡೈಪೋಲ್. ಸೊ ಒಂದು ಕಂಟೈನರ್ನ ಒಳಗಡೆ ಈ ತರ ಡೈಪೋಲ್ ಇದಾವೆ. ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಈ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗುತ್ತೆ, ಕೊನೆಗೆ ಇಲ್ಲಿ ಮೈನಸ್ ಉಳಿಯುತ್ತೆ, ಕೊನೆಗೆ ಇಲ್ಲಿ ಪ್ಲಸ್ ಉಳಿಯುತ್ತೆ. ಅದನ್ನೇ ನಾನು ಬರ್ದಿರೋದು. ಹಾಗೆ ಡೈಪೋಲ್ಸ್ಗಳು ಓರಿಯೆಂಟ್ ಆಗ್ತಾ 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 ಈ ಎಂಡಲ್ಲೆಲ್ಲ ಮೈನಸ್, ಈ ಎಂಡಲ್ಲೆಲ್ಲ ಪ್ಲಸ್ ಉಳಿಯುತ್ತೆ. ಸೊ ಅವಾಗ ಪ್ಲಸ್ ಇಂದ ಮೈನಸ್ಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗಬೇಕಲ್ವಾ? ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಇದು ಕಂಟೈನರ್ನ ಒಳಗಡೆ, ಮೆಟೀರಿಯಲ್ನ ಒಳಗಡೆ ಆಗೋದ್ರಿಂದ ಅದನ್ನ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀನಿ. ಹೊರಗಡೆಯಿಂದ ಅಪ್ಲೈ ಮಾಡಿದ್ದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದ್ರೆ, ಒಳಗಡೆ ಡೈಪೋಲ್ಸ್ ತಿರುಗೋದ್ರಿಂದ ಅಂದ್ರೆ ಬಿಕಾಸ್ ಆಫ್ ಪೋಲರೈಸೇಷನ್ ದೇರ್ ಅರೈಸಸ್ ಅನದರ್ ಎಲೆಕ್ಟ್ರಿಕ್ ಫೀಲ್ಡ್ ಕಾಲ್ಡ್ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಯ್ತಲ್ವಾ? ಈಗ ನೋಡ್ರಿ, ಎಕ್ಸ್ಟರ್ನಲ್ ಇಂಟರ್ನಲ್ ಆಪೋಸಿಟ್ ಇರೋದ್ರಿಂದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಎಕ್ಸ್ಟರ್ನಲ್ minus internal. Suppose external field is 10 volt, internal field is 3 volt, then it is 10 minus 3, 7 volt. ಅಂದ್ರೆ field ಕಡಿಮೆ ಆಗ್ಲಿಲ್ವಾ? Yes, field decreases. We know electric field is equal to voltage divided by distance. When electric field decreases, voltage also decreases. ಅದೇ ನನಗೆ ಬೇಕಾಗಿದ್ದು. ನನ್ನ ಮುಖ್ಯ ಉದ್ದೇಶ ಜ್ಞಾಪಿಸ್ಕೊಳ್ಳಿ. Q is equal to C is equal to, just 1 minute, C is equal to Q divided by V. ನಾನು ಸಿ ಅನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಜಾಸ್ತಿ ಚಾರ್ಜಸ್ ಅನ್ನ ಇಡಬೇಕು ಅಂದ್ರೆ ವಿ ಅನ್ನ ಕಡಿಮೆ ಮಾಡಬೇಕು. ಹೌ ಡು ಯು ಇನ್ಕ್ರೀಸ್ ಕೆಪಾಸಿಟೆನ್ಸ್? ಬೈ ಡಿಕ್ರೀಸಿಂಗ್ ದ ಪೊಟೆನ್ಷಿಯಲ್. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಡಿಕ್ರೀಸ್ ದ ಪೊಟೆನ್ಷಿಯಲ್? ಇಲ್ಲಿದೆ ನೋಡಿ ಉತ್ತರ, ಬೈ ಯೂಸಿಂಗ್ ದ ಡೈಎಲೆಕ್ಟ್ರಿಕ್. ವಾಟ್ ಹ್ಯಾಪನ್ಸ್ ವೆನ್ ಯು ಯೂಸ್ ದ ಡೈಎಲೆಕ್ಟ್ರಿಕ್? ಇಷ್ಟೇ ಆನ್ಸರ್. ಡೈಎಲೆಕ್ಟ್ರಿಕ್ ಅನ್ನ ಇಟ್ಟರೆ ಏನಾಗುತ್ತೆ? ವೆನ್ ಡೈಎಲೆಕ್ಟ್ರಿಕ್ ಈಸ್ ಇಂಟ್ರೊಡ್ಯೂಸ್ಡ್, ದೇರ್ ಅರೈಸಸ್ ಎ ನ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಕಾಲ್ಡ್ internal electric field. Internal electric field is opposite to the external field. As a result, total electric field decreases. Hence potential decreases. Sir, ಇಷ್ಟೊಂದೆಲ್ಲ ಆನ್ಸರ್ ಬರೀಬೇಕಾ? ಹೆಂಗ್ ಬೇಕಾದ್ರೂ ನೀವು ಟ್ವಿಸ್ಟ್ ಮಾಡ್ಕೊಳ್ಳಿ ಅಥವಾ ಸಿಂಪ್ಲಿಫೈ ಮಾಡ್ಕೊಳ್ಳಿ. When dielectric is introduced, potential decreases. How potential decreases? Due to development of internal electric field. ನಾವು ಯಾವಾಗಲೂ ಪ್ರಶ್ನೆಗಳು ಕೇಳ್ಕೊಂಡು ಉತ್ತರ ಪಡ್ಕೋಬೇಕು. How internal field is coming into picture? Because of polarization. What is polarization? Orientation of dipoles. When it will happen? When I apply the electric field. ನೋಡಿ, ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಇದೆಯಾ? ಈಗ ಮತ್ತೆ ವಾಪಸ್ ಬರ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಯಿತು. ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆದಾಗ ವಿ ಅಂದ್ರೆ ವೋಲ್ಟೇಜ್ ಕಡಿಮೆ ಆಯಿತು. ಯಾವಾಗ ವೋಲ್ಟೇಜ್ ಕಡಿಮೆ ಆಗುತ್ತೋ ಅವಾಗ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್. ನಾನು ಈಗ ಬರೀ 2 ಮಾರ್ಕಿಗೆ ಬರುವಂತ ಪ್ರಶ್ನೆ ಅಷ್ಟೇನೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್? 2 ಅಥವಾ 3 ಮಾರ್ಕಿಗೆ ಸಾರಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟರ್? ವೆನ್ ಡೈಎಲೆಕ್ಟ್ರಿಕ್ ಈಸ್ ಇಂಟ್ರೊಡ್ಯೂಸ್ಡ್, due to polarization, internal field is developed in the opposite direction. Hence potential decreases, capacitance increases. ಮುಗಿದು ಹೋಯಿತು. ಇನ್ನೊಂದ್ಸತಿ ಹೇಳ್ತೀನಿ. When dielectric is placed between the 2 plates of a capacitor,
internal field is produced due to polarization. It is in the opposite direction to the external electric field, hence field decreases, potential decreases, capacitance increases. ನೀವು hence ಅನ್ನೋದು, when ಅನ್ನೋದು, there ಅನ್ನೋದು ಈ ಥರದ್ದೆಲ್ಲ ಜಾಯಿನಿಂಗ್ ಲೆಟರ್ಸ್ಗಳನ್ನು ಹೆಂಗೆ ಬೇಕು, ವರ್ಡ್ಸನ್ನು ಹೆಂಗೆ ಬೇಕಾದ್ರೂ ನೀವು ಯೂಸ್ ಮಾಡಿ, ಆಯಿತಾ. ಒಟ್ಟಲ್ಲಿ ಮೀನಿಂಗ್ ಫೈನಲ್ ಆಗಿ ಅದೇ ಮೀನಿಂಗ್ ಬಂತು ಅಂದರೆ ಎಕ್ಸಾಮ್ನ ನಿಮಗೆ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ, ವ್ಯಾಲ್ಯೂರ್ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಇಲ್ಲಿ ಗ್ರಾಮರ್ ಎಲ್ಲ ಮುಖ್ಯ, ಫಿಸಿಕ್ಸ್ ಮುಖ್ಯ. ಸರಿ, ಈಗ ಕೆಪಾಸಿಟೆನ್ಸ್ನ ಕೆಪಾಸಿಟರ್ನ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಯಿತು ಬಿಕಾಸ್ ಐ ಇಂಟ್ರಡ್ಯೂಸ್ ದಿ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಐ ಕ್ಯಾನ್ ಶೋ ದಟ್ ಕೆಪಾಸಿಟೆನ್ಸ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ, C is equal to epsilon naught epsilon r A divided by D. ಸೊ ಈ ವಿಡಿಯೋನ ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಪ್ಸಲಾನ್ ಆರ್ ಅಂದರೆ ಏನು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅದನ್ನು ಡಿಫೈನ್ ಮಾಡೋದು ಹೇಗೆ, ಆಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ರಿಗಾರ್ಡಿಂಗ್ ದಿ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ದಿ ಕೆಪಾಸಿಟರ್ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಶೇರ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋಸ್ ಬಗ್ಗೆ ಹೇಳಿ. ಲೆಟ್ ದೆಮ್ ಆಲ್ಸೋ ಗೆಟ್ ದ ಬೆನಿಫಿಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.